ಹಾಯ್ ಫ್ರೆಂಡ್ಸ್, ಇವತ್ತು ಬ್ಲ್ಯಾಕ್ ಹೆಡ್ಸ್‌ಗೆ ಒಂದು ಒಳ್ಳೆ ಮನೆಮದ್ದನ್ನೇ ತಂದಿದ್ದೀನಿ. ಮನೆಮದ್ದು ಅನ್ನೋಕ್ಕಿಂತ ಅಂಗಡಿ ಮದ್ದು. ಅಂಗಡಿಯಲ್ಲಿ ಸಿಗುವಂಥ ಒಂದು ಇದು ತಗೊಂಡು ಎವ್ರಿ ಯೂತ್ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲ್ಯಾಕ್ ಹೆಡ್ ರಿಮೂವಲ್ ಅಂತ ಇದೆ. ಇದು ವಾಲ್ನಟ್ಟಿಂದ ಮಾಡಿರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ವಾರದಲ್ಲಿ 2 ಸತಿ ಅಪ್ಲೈ ಮಾಡಿದ್ರೆ ಸಾಕು. ತುಂಬಾ ವರ್ಕ್ ಆಗುತ್ತೆ ಇದು. ಅಂದರೆ ನಾವು ಪಾರ್ಲರ್‌ಗೆ ಹೋಗಿ ₹1000 ಆ ಥರ ಖರ್ಚು ಮಾಡೋ ಬದಲು ಮನೆಯಲ್ಲೇ ವಾರಕ್ಕೆ 2 ಸತಿ ಅಪ್ಲೈ ಮಾಡಿದ್ರೆ ಸಾಕು. ನಾವು ವಾರದಲ್ಲೇ 2 ಸತಿ ಅಪ್ಲೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗುತ್ತೆ ಅಂತ. ಹಾಗಾಗಿ ಇದನ್ನು ನಾನು ವಾರ ರಿಮೂವ್ ಮಾಡ್ತಾ ಇರ್ತೀನಿ. ವಾರಕ್ಕೆ 2 ಸತಿ ಆಗಿರ್ಬೋದು ಆ ಥರ. ನನಗಂತೂ ಮೂಗಿನ ಮೇಲೆ ತುಂಬಾ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಆಗಿರ್ಬೋದು ತುಂಬಾ ಇರುತ್ತೆ. ಹಾಗಾಗಿ ಅವಾಗವಾಗ ಅಪ್ಲೈ ಮಾಡ್ತಾನೆ ಇರ್ತೀನಿ. ಆದರೂ ಕೂಡ ನನಗೆ ತುಂಬ ಜಾಸ್ತಿ ಇತ್ತು ಮುಂಚೆ. ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನಾನು ಚಾರ್ಕೋಲ್ ಅದನ್ನೆಲ್ಲ ಯೂಸ್ ಮಾಡಿದೆ ಮುಂಚೆ. ಆದರೂ ಕೂಡ ಸ್ವಲ್ಪ ಹೋಗಲಿಲ್ಲ ಅದು. ಹಾಗಾಗಿ ಇದು ಒಂದು 2-3 ಸತಿ ಯೂಸ್ ಮಾಡ್ತಾ ಇದ್ದೀನಿ. 2 ಸತಿ ಯೂಸ್ ಮಾಡಿದ್ದಕ್ಕೆ ತುಂಬ ರಿಸಲ್ಟ್ ಬಂತು. ತುಂಬಾ ವರ್ಕ್ ಆಯ್ತು ಇದು. ಇಲ್ಲಿ ನೋಡ್ಬೋದು, ನಾನು ಒಂದು ಚಟ್ಪಿಟ್ ಪಿನ್ನನ್ನು ತಗೊಂಡು ಈ ಥರ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಫುಲ್ ಈ ಥರ ಪ್ರೆಸ್ ಮಾಡಬೇಕಾದ್ರೆ ಫುಲ್ ಕಣ್ಣಲ್ಲೆಲ್ಲ ನೀರು ಬಂದುಬಿಡುತ್ತೆ. ಪಾರ್ಲರ್ಗೆ ಹೋದರೂ ಕೂಡ ತುಂಬಾ ಒಂದು ಸತಿ ನೋವಾಗುತ್ತೆ. ಒಂದು ಸತಿ ನಾನು ಕೂಡ ಪಾರ್ಲರಲ್ಲಿ ತೆಗೆಸಿದ್ದೆ, ತುಂಬ ನೋವಾಗಿತ್ತು. ಇನ್ನೊಂದು ಸತಿ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಿಸೋದೇ ಬೇಡ ಅನ್ನೋಷ್ಟು ಕೋಪ ಬಂದುಬಿಟ್ಟಿತ್ತು. ಅಷ್ಟು ನೋವಾಗಿತ್ತು ಮುಖಮೇಲೆಲ್ಲ. ನೋಡಿ, ನೀವು ನೋಡ್ಬೋದು ಎಷ್ಟು ಇದು ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಅದು ಕೈಯಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವಾಗ ಅದ್ರ ಮೇಲೆ ಹಾಕಿ ನೋಡ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ಎಲ್ಲರಿಗೂ ಕೂಡ ಮೂಗಿನ ಮೇಲೆ ಜಾಸ್ತಿ ಇರುತ್ತೆ. ಹಾಗೆ ನನಗೆ ಮೂಗಿನ ಮೇಲೆ ತುಂಬ ಜಾಸ್ತಿ, ಹಾಗೆ ತುಟಿ ಕೆಳಗಡೆ ಒಂದು ಸ್ವಲ್ಪ. ಹಾಗಾಗಿ ಈ ಕ್ರೀಮ್ನ ನಾನು 2 ಸತಿ ಅಪ್ಲೈ ಮಾಡಿದ್ದಕ್ಕೆ ಒಂದೊಳ್ಳೆ ರಿಸಲ್ಟೇ ಬಂತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗಾಗಿ ನಿಮಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ಮೊದಲು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. 1 ಪ್ಯಾಕ್ ತೊಗೊಂಡ್ರೆ ಅದು 1 ಪ್ಯಾಕಿಗೆ ₹15 ಆಗುತ್ತೆ. 2 ಸತಿ ನಾವು ಅದನ್ನು ಯೂಸ್ ಮಾಡ್ಬೋದು. ಅರ್ಧ ಯೂಸ್ ಮಾಡಿಬಿಟ್ಟು ಅರ್ಧ ಫ್ರಿಜ್ಜಲ್ಲಿ ಇಕ್ಕಿದ್ರೆ ನೆಕ್ಸ್ಟ್ ಟೈಮ್ ನಾವು ಯೂಸ್ ಮಾಡ್ಬೋದು. ವಾರದಲ್ಲಿ 2 ಸತಿ ಅಪ್ಲೈ ಮಾಡಿದ್ರೂ ಆಗುತ್ತೆ. 3 ಸತಿ ನಮಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು. ಒಟ್ಟು ವಾರದಲ್ಲಿ 2-3 ಸತಿ ಅಪ್ಲೈ ಮಾಡಲೇಬೇಕಾಗುತ್ತೆ. ವಾರಕ್ಕೊಂದು ಸತಿ ಅಪ್ಲೈ ಮಾಡ್ತೀವಂದರೆ ಅಷ್ಟು ರಿಸಲ್ಟ್ ಸಿಗಲ್ಲ. ಅದಕ್ಕೆ ವಾರಕ್ಕೆ 2 ಸತಿನಾದರೂ ಅಪ್ಲೈ ಮಾಡಿರಿ. ಇವಾಗ ಕ್ರೀಮ್ ಅಷ್ಟು ತೊಗೊಂಡಿದ್ದೀನಿ, ಅರ್ಧ ತೆಗೆದ್ಬಿಟ್ಟು ನೋಡಿ. ಇವಾಗ ನನಗೆ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇರೋದು ಈ ಮೂಗಿನ ಮೇಲೆ ಮತ್ತು ಈ ಮೂಗಿನ ಸಂದಿ ಇದೆಯಲ್ಲ, ಅಲ್ಲಿಗಳು ಜಾಸ್ತಿ ಬ್ಲ್ಯಾಕ್ ಹೆಡ್ಸು. ಹಾಗಾಗಿ ಫಸ್ಟು ಮೂಗಿನ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಇದು ಗಲ್ಲು ಈ ಕಡೆ ತುಟಿ ಕೆಳಗಡೆ ಸ್ವಲ್ಪ ಇದೆ. ಹಾಗಾಗಿ ಇವಾಗ ಹಚ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5 ನಿಮಿಷ ತನಕ ಮಸಾಜ್ ಮಾಡ್ತಾನೆ ಇರಬೇಕಾಗುತ್ತೆ. ಕ್ರೀಮ್ನ ಹಚ್ಬೇಕಾದ್ರೆ ಕ್ರೀಮ್ ಕೂಡ ಒಂಥರ ಸ್ಮೆಲ್ ಇರುತ್ತೆ. ಅದು ಸ್ವಲ್ಪ ಮಣ್ಣು ಥರ ಇರುತ್ತೆ. ಅದು ಈ ಥರ ಮಸಾಜ್ ಮಾಡಬೇಕಾದ್ರೆ ಅದು ಮಣ್ಣು ಸ್ವಲ್ಪ ಕೈಗೆಲ್ಲ ತಾಗ್ತಾ ಇರುತ್ತೆ. ಆದರೂ ಕೂಡ ಬಿಡಬಾರ್ದು. ನೀಟಾಗಿ 5ರಿಂದ ಒಂದು 6-7 ನಿಮಿಷ ತನಕ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ವಾರದಲ್ಲಿ 2 ಸತಿ ಈ ಥರ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಅಲ್ಲೋಗಿ ಸಾವಿರ ಕೊಡೋ ಬದಲು ₹15 ನಾವೇ ಮನೆಯಲ್ಲಿ ಹೆಲ್ದಿಯಾಗಿ ಬ್ಲ್ಯಾಕ್ ಹೆಡ್ಸ್ ರಿಮೂವ್ನ ಮಾಡ್ಕೋಬೋದು. ಅಂದರೆ ನೋವಿಲ್ದೇ ನಾವು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಸಾಜ್ ಮಾಡಬೇಕು. 1 ನಿಮಿಷನೂ ಕೂಡ ಬಿಡದೆ ಹಾಗೆ ಜಾಸ್ತಿ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೋ ಅಲ್ಲೂ 2 ಕೈಯಿಂದ ಈ ಥರ ಮಸಾಜ್ ಮಾಡ್ತಾ ಇರಿ. ಒಂದೊಳ್ಳೆ ರಿಸಲ್ಟ್ ಒಂದೇ ವಾರದಲ್ಲಿ ನಾವು ರಿಸಲ್ಟನ್ನು ಕಾಣ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಸಾಜ್ ಮಾಡ್ತಾನೆ ಇರಬೇಕು. ನಾನಂತೂ ನಾನು 5ಕ್ಕಿಂತ 7-8 ನಿಮಿಷ ತನಕ ಮಸಾಜ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದಾಗ. ಇವಾಗ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಒಂದು 5 ನಿಮಿಷ ತನಕ ಮಸಾಜ್ ಮಾಡಿದ್ರೆ ಸಾಕು. ಇದು ನಾನು ಅಪ್ಲೈ ಮಾಡ್ತಿರೋದು ಫೇಸ್ಗೆ ಒಂದು 3 ಸತಿ. ಯಾವುದೇ ಕೆಮಿಕಲು ಏನೂ ಇರೋದಿಲ್ಲ. ನೀಟಾಗಿ ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಇವಾಗ 5-6 ನಿಮಿಷ ತನಕ ಮಸಾಜ್ ಮಾಡಿಕೊಂಡು ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ. ನೀವು ನೋಡ್ಬೋದು, ಅವಾಗ್ಲಿಂದಕ್ಕೂ ಇವಾಗ್ಲಕ್ಕೂ ಡಿಫ್ರೆಂಟ್ ನೋಡ್ಬೋದು. ನೋಡಿ, ಈ ಕಡೆ ಕೆಳಗಡೆ ಕೂಡ ತುಂಬ ಇದಿತ್ತು, ಅದು ಕೂಡ ಇವಾಗ ನೀಟಾಗಿ ಕ್ಲೀನ್ ಆಗಿದೆ. ಇವಾಗ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಟೊಮೊಟೊ ಹಣ್ಣು ಇದೆಯಲ್ಲ, ಇವಾಗ 2 ಭಾಗನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೊಟೊ ಹಣ್ಣು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗಿರ್ಬೋದು, ಅದ್ರ ಕಲೆಗಳೆಲ್ಲ ಹೋಗುತ್ತೆ. ಅವಾಗವಾಗ ಟೊಮೊಟೊ ಹಣ್ಣನ್ನ ಯೂಸ್ ಮಾಡಿ ಫೇಸ್ಗೆ. ಅಂದರೆ ಈ ಥರ ಮಾಡೋದ್ರಿಂದ ಪಿಂಪಲ್ಸ್ ಕಲೆ ಇರುತ್ತಲ್ಲ ಅದು ಕೂಡ ತೆಗ್ದಾಕುತ್ತೆ. ಟೊಮೊಟೊ ಹಣ್ಣಿನ ಒಂದು ರಸ. ತುಂಬ ಹಣ್ಣಾಗಿರೋವಂಥ ಟೊಮೊಟೊ ಹಣ್ಣನ್ನ ತೆಗೀರಿ. ಅದನ್ನು ಸ್ವಲ್ಪ ಟೊಮೊಟೊ ಹಣ್ಣನ್ನು ಕೂಡ ಸ್ವಲ್ಪ ಈ ಥರ ರಸ ಬರೋ ತನಕ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ. ಆವಾಗ ರಸ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 2 ಭಾಗ ಮಾಡಿಕೊಂಡು ನೀಟಾಗಿ ಫುಲ್ ಮುಖಕ್ಕೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣಲ್ಲೇ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಟೊಮೊಟೊ ಹಣ್ಣಲ್ಲಿ. ಅವಾಗವಾಗ ಅಪ್ಲೈ ಮಾಡಿ.
ಪಿಂಪಲ್ಸ್ ಕಲೆ ಕೂಡ ತೆಗೆಯುತ್ತೆ. ಟೊಮೊಟೊ ಹಣ್ಣಲ್ಲಿ ಅಷ್ಟು ಇದಿದೆ. ಆದರೆ ನಾವು ಅಡುಗೆಗಷ್ಟೇ ಬಳಸೋ ಬದಲು ಫೇಸ್‌ಗೂ ಕೂಡ ತುಂಬಾ ಯೂಸ್ ಇದೆ ಟೊಮೊಟೊ ಹಣ್ಣು. ನಾನು ವಾರದಲ್ಲಿ ಈ ಥರ ಅಂದರೆ ಸ್ವಲ್ಪ ಇದಾಗಿದ್ದರೆ ಟೊಮೊಟೊ ಹಣ್ಣು ಅಡುಗೆ ಮಾಡ್ತಾನೆ ಸ್ವಲ್ಪ ಫೇಸಿಗೆಲ್ಲ ಅಂದರೆ ನನಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಪಿಂಪಲ್ಸ್ ಕಲೆ ಸ್ವಲ್ಪ ಇರೋದ್ರಿಂದ ನನಗೆ ಅವಾಗವಾಗ ನಾನು ಟೊಮೊಟೊ ಹಣ್ಣಿನ ರಸವನ್ನು ಈ ಥರ ಅಪ್ಲೈ ಮಾಡೋದ್ರಿಂದ ಎಷ್ಟೋ ನನಗೆ ಕಲೆಗಳು ಹೋಗಿದೆ. ಅಂದರೆ ಯಾವುದೇ ಕ್ರೀಮ್ ಇಲ್ದೇ ಮನೆಯಲ್ಲೇ ಮನೆ ಮದ್ದನ್ನ ಯೂಸ್ ಮಾಡಿಕೊಂಡು ಕಲೆನಾಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್‌ನ ತೆಗಿಬೋದು. ಇವಾಗ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಫೇಸಲ್ಲಿ ಯಾವುದೇ ಒಂಥರ ಇದೇ ಇರಲ್ಲ. ಫೇಸ್ ವಾಶ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಅಷ್ಟು ಬ್ಲ್ಯಾಕ್ ಹೆಡ್ಸ್ ಕಾಣಲ್ಲ. ನಾವು ಒಂದೇ ದಿವಸದಲ್ಲಿ ಒಂದೇ ನೈಟಲ್ಲಿ ಈ ಥರ ಆಗ್ಬಿಡುತ್ತೆ ಆ ಥರ ಕಾಣ್ತೀವಿ, ವೈಟಾಗಿ ಕಾಣ್ತೀರಾ ಈ ಥರ ಅದೆಲ್ಲ ಸುಳ್ಳು. ಏನದು ವ್ಯೂಸ್‌ಗೋಸ್ಕರ ಮಾಡ್ಕೋಬೇಕದಷ್ಟೇ. ಯಾವುದು ಕೂಡ ನಿಜವಾಗಿ ನಡೆಯೋದಿಲ್ಲ. ಅದು ವಾರದಲ್ಲಿ 2ರಿಂದ 3 ಸತಿ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಪೂರ್ತಿ ಹೋಗಲ್ಲ ಅಂದ್ಕೊಂಡ್ರು ಕೂಡ ಒಂದು 100%ಅಲ್ಲಿ ಒಂದು 50-60% ಕೂಡ ನಾವು ನೋಡ್ಬೋದು. ಒಂದು 4ರಿಂದ 5 ವಾರ ಈ ಥರ ಮಾಡಿದ್ರೆ ಸಾಕು, ನಾವು ಬ್ಲ್ಯಾಕ್ ಹೆಡ್ಸ್‌ನ ಮನೆಯಲ್ಲೇ ಈಸಿಯಾಗಿ ರಿಮೂವ್‌ನ ಮಾಡ್ಕೋಬೋದು. ನಾನಿಲ್ಲಿ ಹಿಮಾಲಯ ಕೇಸರ್ ಕ್ರೀಮ್‌ನ ಹಾಕ್ಕೊತಾ ಇದ್ದೀನಿ. ಹಾಗೆ ಹಿಮಾಲಯ ಲಿಚ್ಚಿ ಲಿಪ್ ಬಾಮ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಮಾಲಯದಲ್ಲೂ ಕೂಡ ವಾಲ್ನಟ್ ಸ್ಕ್ರಬ್ಬರ್ ಸಿಗುತ್ತೆ, ಅಂದರೆ ಡಾರ್ಕ್ ಹೆಡ್‌ನ ಇದು ಮಾಡೋದು. ಅದನ್ನು ಯೂಸ್ ಮಾಡಿ. ನನಗೆ ಸ್ವಲ್ಪ ಹಿಮಾಲಯದಲ್ಲಿ ಸಿಗಲಿಲ್ಲ, ಹಾಗಾಗಿ ನಾನು ಎವರಿತ್ ಅದರಲ್ಲಿ ತಗೊಂಬಂದೆ. ಇವಾಗ ಒಂದು ಚಿಕ್ಕ ಬಿಂದಿಗೆನ ಇಟ್ಕೊಳ್ಳೋದ್ರಿಂದ ನೋಡಿ ನಮಗೆ ಬ್ಲ್ಯಾಕ್ ಹೆಡ್ಸ್ ಇರೋದು ಕೂಡ ಕಾಣಿಸಲ್ಲ ಅಷ್ಟೊಂದು. ತುಂಬ ಸಿಂಪಲ್ಲಾಗಿ ನಾವು ಬ್ಲ್ಯಾಕ್ ಹೆಡ್ಸ್‌ನ ರಿಮೂವ್ ಮಾಡ್ಬೋದು, ನೋಡ್ಬೋದು. ಎಲ್ಲೂ ಕೂಡ ಅಷ್ಟು ತುಂಬ ಇದಾಗಿ ಕಾಣಿಸ್ತಾ ಇಲ್ಲ. ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.